ಕಾಂಗ್ರೆಸ್ನ ಒಂದು ಏನು ಅವರ ಏನದು ಸ್ಪೋಕ್ಸ್ ಪರ್ಸನ್ ಅದಾರಲ್ಲ, ಅವರು ಈ ದೇಶದ ಜನರ ಮುಂದೆ ಹೇಳಬೇಕು. ಅಂದರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದಂಥರಲ್ಲ, ಅಂಥ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ. ಆದರೆ ಜಗತ್ತಿನಾಗ ಲಾಲ್ ಕೃಷ್ಣ ಅದ್ವಾನಿಯವರೊಂದು ಮಾತು ಹೇಳಿದರು, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಎಲ್ಲ ಭಯೋತ್ಪಾದಕರು ಮುಸಲ್ಮಾನರಂತ ಹೇಳಿ. ಇವತ್ತಿದು ಸತ್ಯ ಆಗ್ತಾಯಿದೆ. ಇವತ್ತು ನ್ಯಾಯಾಲಯ ನಮ್ಮ ಏನು ಅವತ್ತಿನ ನಮ್ಮ ಅನೇಕ ಒಬ್ಬರ ಮಾಜಿ ಸೈನಿಕ ಅಧಿಕಾರಿಗಳ ಮೇಲೂ ಸಹ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಸಹ ಅಪರಾಧಿ ಮಾಡಿದ್ರು. ಇದನ್ನು ಮುಕ್ತ ಆಗಿದ್ದಕ್ಕೆ ನಿಜಕ್ಕೂ ನಾನು ಕರ್ನಲ್ ಪುರೋಹಿತರನ್ನ ಅವ್ರನ್ನ ಪಾಪ ಒಬ್ಬ ದೇಶಕ್ಕೆ ಸೇವೆ ಮಾಡಿದಂಥ ವ್ಯಕ್ತಿನೂ ಸಹ ಒಬ್ಬ ಆರೋಪಿ ಮಾಡಿದ್ರು. ಅದನ್ನೆಲ್ಲ ಮುಕ್ತ ಆಗಿದ್ದಕ್ಕೆ ನಿಜವಾಗಿಯೂ ಭಾರತದಲ್ಲಿ ಹಿಂದೂಗಳು ಭಯೋತ್ಪಾದಕರಲ್ಲ, ಹಿಂದೂಗಳು ಎಂದೂ ಭಯೋತ್ಪಾದನೆಯನ್ನು ಧರ್ಮಾಂಧತೆಯನ್ನು ಹೊಂದಿಲ್ಲ ಅನ್ನುವಂಥ ತೀರ್ಪು ಬಂದಿದೆ ಅಂತೇಳಿ ಈ ತೀರ್ಪನ್ನು ನಾನು ಸ್ವಾಗತ ಬಯಸ್ತೇನೆ. ಈಗ ಕೆ ಎನ್ ರಾಜಣ್ಣ ಅವರ ಮೇಲಿನ ಹನಿ ಟ್ರ್ಯಾಪ್ ಆರೋಪ ಇತ್ತಲ್ಲ ಸರ್, ಸಾಕಷ್ಟು ಚರ್ಚೆ ಮಾಡಿದ್ರಿ, ನೀವೆಲ್ಲ ಪ್ರಸ್ತಾಪ ಮಾಡಿದ್ರಿ. ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ, ಅವ್ರು ಮಾಡಿರುವಂಥ ಆರೋಪ ಸುಳ್ಳು ಅಂತ CID ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್. ನೋಡಿ, CID ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ. CM ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಟ್ಕೊತ ಹೋಗ್ತಾರೆ ಅವರು. ಕೆ ಎನ್ ರಾಜಣ್ಣ ಅವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ ಕೆ ಎನ್ ರಾಜಣ್ಣವರ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದರು. ಇವತ್ತು ಇಲ್ಲತ್ತಾರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ್ತದೆ ಅನ್ನೋಂಥ ಭಯದಿಂದ ಅವರು CODದಿಂದ ಅದನ್ನು ಯಾವುದೇ ಆರೋಪ ಇದೇನು ಸಾಕ್ಷಿಕ್ಕೆಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ. ಇದು ಯಾವ ಸರ್ಕಾರ ಇದ್ರೂ ಇದು ನಡೀತದೆ. ಯಾರು ಒತ್ತಡ ಇತ್ತು ಈ ತನಿಖೆ ಬಗ್ಗೆ? ಯಾರಿಂದಾಗಿ ವರದಿ? ಯಾರು ಒತ್ತಡಕ್ಕೆ ಹೈಕಮಾಂಡದವ್ರು ಒತ್ತಡ ಇದ್ದೇ ಇರ್ತದೆ. ಹೈಕಮಾಂಡು ಇವತ್ತು DK ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಹೈಕಮಾಂಡ್ಗೆ. ಯಾಕಂದರೆ DK ಶಿವಕುಮಾರ್ ಅವರ ಇದರಲ್ಲಿ ರಕ್ಷಣೆ ಮಾಡದಿದ್ದರೆ ಕೇಂದ್ರದ ಕಾಂಗ್ರೆಸ್ನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ. ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ, ಸುಮ್ಮನೆ ಕುಳಿತುಗೋ, ಬೇಕಾದ್ರೆ ನೀನು ಉಪಮುಖ್ಯಮಂತ್ರಿ ಮಾಡ್ತದೆ ಹೇಳಿರ್ಬೋದು. ಈ ತನಿಖೆ ಬಗ್ಗೆ DK ಶಿವಕುಮಾರ್ ಗೊತ್ತೇ ಇಲ್ಲ, ಅದು ದೂರು ಗೊತ್ತಾಗಿರೋದು ಗೊತ್ತಿಲ್ಲ, ತನಿಖೆ ಬಗ್ಗೆ ಗೊತ್ತ, ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಪಾಪ DK ಶಿವಕುಮಾರ್ಗೆ ಏನೂ ಗುರುತಿರೋದಿಲ್ಲ. ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ, ಏನೂ ಗುರುತಿಲ್ಲ ರಾಜಕಾರಣಿ ಅಂದರೆ DK ಶಿವಕುಮಾರ್.